ಅಭಿಮಾನಿಗಳಿಗೆ ಒಂದು ಶುಭ ಸುದ್ದಿ ಇದೆ. ಇದನ್ನ ನಾವು ಹೇಳ್ತಾ ಇಲ್ಲ, ದರ್ಶನ್ ಪರ ವಕೀಲರೇ ಇದನ್ನ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 60 ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಲಾಗಿದೆ. ಅದರಲ್ಲಿ ಕೆಲವು ಸಾಕ್ಷಿಗಳು ದರ್ಶನ್ ಪರವಾಗಿಯೇ ಇದೆ ಅಂತ ಹೇಳಿ ದರ್ಶನ್ ಪರ ವಕೀಲರು ಹೇಳ್ತಿದ್ದಾರೆ. ದರ್ಶನ್ ಜೈಲು ಸೇರಿ ಆಗಸ್ಟ್ 14ಕ್ಕೆ 1 ವರ್ಷ ಕಳೆದಿದೆ. ಕಳೆದ 2 ಸ್ವಾತಂತ್ರ್ಯ ದಿನಾಚರಣೆಗಳನ್ನು ಬಾಸ್ ಪರಪ್ಪನ ಅಗ್ರಹಾರದಲ್ಲೇ ಕಳೆದಿದ್ದಾರೆ. ಈ ಸ್ವಾತಂತ್ರ್ಯ ದಿನವೂ ಸಹ ದರ್ಶನ್ ಸ್ವಾತಂತ್ರ್ಯವಿಲ್ಲದೆ ಜೈಲಿನಲ್ಲೇ ಬಂದಿಯಾಗಿದ್ದಾರೆ. ತಮಗೆ ಯಾವಾಗ ಇಷ್ಟಪಟ್ಟಂತೆ ಬದುಕೋ ಸ್ವಾತಂತ್ರ್ಯ ಸಿಗುತ್ತೋ ಅಂತ ಒತ್ತಾಡ್ತಾಗಿದ್ದಾರೆ. ಇದರ ನಡುವೆ ಅವರ ವಕೀಲರು ದರ್ಶನ್ ಅಭಿಮಾನಿಗಳಿಗೆ ಕೆಲವೇ ದಿನಗಳಲ್ಲಿ ಶುಭ ಸುದ್ದಿ ಸಿಗುತ್ತೆ ಅಂತ ಹೇಳಿದ್ದಾರೆ. ನಟ ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಗತ್ತೆ. ದರ್ಶನ್ ಪರವಾಗಿಯೂ ಎವಿಡೆನ್ಸ್ ಇದೆ ಎಂದ ವಕೀಲರು. ಕಾನೂನು ಹೋರಾಟದಲ್ಲಿ ದರ್ಶನ್ಗೆ ಜಯ ಸಿಗತ್ತೆ. ಇನ್ನೇನು ಕಥೆಯೆಲ್ಲ ಮುಗಿಯಿತು. ದರ್ಶನ್ಗಿನ್ನು ಜೈಲಿಗಷ್ಟೇ ಸೀಮಿತ ಅಂದುಕೊಳ್ಳೋವಾಗಲೇ ದರ್ಶನ್ ಪರ ವಕೀಲರು ಅಭಿಮಾನಿಗಳು ಚೇತರಿಸಿಕೊಳ್ಳುವಂತಹ ಮಾತುಗಳನ್ನಾಡಿದ್ದಾರೆ. ದರ್ಶನ್ ಮತ್ತು ಅಭಿಮಾನಿಗಳಿಗೆ ಕೆಲವೇ ದಿನಗಳಲ್ಲಿ ಶುಭ ಸುದ್ದಿ ಸಿಗತ್ತೆ ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ರಿಲೀಫ್ ಸಿಗುತ್ತಾ ಇಲ್ವಾ ಅಂತ ಅಭಿಮಾನಿಗಳು ತಲೆ ಕೆಡಿಸಿಕೊಂಡಿದ್ದಾಗಲೇ ಈಗ ಲಾಯರ್ ಶೀಘ್ರವೇ ಗುಡ್ ನ್ಯೂಸ್ ಅಂತ ತಿಳಿಸಿದ್ದಾರೆ. ಬಹಳ ಚೆನ್ನಾಗಿದೆ, ಬಹಳ ಅಭೂತಪೂರ್ವವಾಗಿ ನಮ್ಮ ಪರವಾಗಿ ಬರ್ತಾ ಇದೆ. ಎಲ್ಲ ಚೆನ್ನಾಗಿ ಕ್ರಾಸ್ ಎಕ್ಸಾಮಿನೇಷನ್ ಬಹಳ ಚೆನ್ನಾಗಿ ಬರ್ತಾ ಇದೆ. ಬೇಕಾದರೆ ನೀವು ಸಹ ಅದು ಆನ್ಲೈನಲ್ಲಿ ಅಪ್ಲೋಡ್ ಆಗುತ್ತೆ. ಒಂದ್ಸತಿ ನೀವು ಸಹ ಕ್ರಾಸ್ ವೆರಿಫೈ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದೆಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಏನು ನಮ್ಮ ಹಿರಿಯ ವಕೀಲರಾದ ಇದ್ದಾರೆ ಹಶ್ಮತ್ ಪಾಷಾ ಸಾಹೇಬರು, ಬಹಳ ಎಕ್ಸ್ಪೀರಿಯನ್ಸ್ ಇರೋವಂಥ ಅಡ್ವೊಕೇಟ್ ಅವರು. ಅದರಿಂದ ಬಹಳ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಟ್ರಯಲ್ ನಡೀತಾಗಿದ್ದು ಸಾಕ್ಷಿಗಳ ವಿಚಾರಣೆ ಆಗ್ತಾಗಿದೆ. 60 ಸಾಕ್ಷಿಗಳ ಪೈಕಿ ಈಗಾಗಲೇ 22 ಸಾಕ್ಷಿಗಳ ವಿಚಾರಣೆ ಆಗಿದ್ಯಂತೆ. ಅದರಲ್ಲಿ ಕೆಲವು ಎವಿಡೆನ್ಸ್ಗಳು ನಮ್ಮ ಪರವಾಗಿವೆ ಅಂತ ದರ್ಶನ್ ಪರ ವಕೀಲರು ಹೇಳಿದ್ದಾರೆ. ಸದ್ಯಕ್ಕೆ ಪ್ರದೋಷ್ ಮಾಫಿ ಸಾಕ್ಷಿಯಾಗಿರೋದು ಸಮಸ್ಯೆ. ಇದು ಒಂದು ತಾತ್ಕಾಲಿಕ ಸಮಸ್ಯೆ ಅಷ್ಟೇ. ಶೀಘ್ರವೇ ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಡ್ತೇವೆ. ಕಾನೂನು ಹೋರಾಟದಲ್ಲಿ ನಮಗೆ ಗೆಲುವು ಸಿಗಲಿದೆ ಅಂತ ದರ್ಶನ್ ಪರ ವಕೀಲ ಮೊಹಮ್ಮದ್ ಮುಬಾರಕ್ ಹೇಳಿದ್ದಾರೆ. ಯಾರು ಸಹ ಏನು ಅವರ ಅಭಿಮಾನಿಗಳಿದ್ದಾರೆ, ಅವರ ಬಂಧುಗಳಿದ್ದಾರೆ, ಯಾರು ಅವರನ್ನು ಪ್ರೀತಿಸ್ತಾ ಇದ್ದಾರೆ, ಯಾರು ಸಹ ಹೆದರುವಂತಹ ಅವಶ್ಯಕತೆ ಇಲ್ಲ. ಎಲ್ಲ ನಾವೇನಿದ್ದೀವಿ ಅವರ ನೇತೃತ್ವದಲ್ಲಿ, ಹಶ್ಮತ್ ಪಾಷಾ ಸಾಹೇಬರ ನೇತೃತ್ವದಲ್ಲಿ ಇಡೀ ಕಾನೂನು ತಂಡ ಸದೃಢವಾಗಿದೆ. ನಾವು ಇದನ್ನು ಎದುರಿಸ್ತೀವಿ, ಕಾನೂನು ಪ್ರಕಾರವಾಗಿ ಅದನ್ನು ಎದುರಿಸ್ತೀವಿ. ಎಲ್ಲ ಒಳ್ಳೇದಾಗತ್ತೆ ಮುಂದಿನ ದಿನಗಳಲ್ಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸಾಮಾನ್ಯವಾಗಿ ಕೊಲೆ ಪ್ರಕರಣಗಳಲ್ಲಿ 1 ವರ್ಷ ಜೈಲಿನಲ್ಲಿ ಇದ್ದ ನಂತರ ಸುಲಭವಾಗಿ ಜಾಮೀನು ಸಿಗತ್ತೆ. ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣವೇ ಬೇರೆ ರೀತಿ ಇರೋದ್ರಿಂದ, ದರ್ಶನ್ ವಿರುದ್ಧ ಸಾಕ್ಷಿಗಳು ಬಲವಾಗಿ ಇರೋದ್ರಿಂದ ಬೇಲ್ ಸಿಕ್ತಾಗಿಲ್ಲ. ಇದರ ಜೊತೆಗೆ ದರ್ಶನ್ ಜೈಲಿನಲ್ಲಿ ಬಿಂದಾಸ್ ಆಗಿದ್ದದ್ದು ಸಹ ದರ್ಶನ್ಗೆ ಬಳುವಾಗ್ತಾಗಿದೆ. ಜೈಲಿನಲ್ಲೇ ಇಷ್ಟೊಂದು ಪ್ರಭಾವ ಬಳಸಿದವರು ಬೇಲ್ ಮೇಲೆ ಆಚೆ ಬಂದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲ್ವಾ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಅದಕ್ಕೆ ಕಳೆದ ಏಪ್ರಿಲ್ನಲ್ಲಿ ದರ್ಶನ್ ಬೇಲ್ಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರೂ ಸಹ ಇನ್ನೂ 1 ವರ್ಷ ಬೇಲ್ ಕೇಳಬೇಡಿ, ಸಿಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಹೇಳಿಬಿಟ್ಟಿದೆ. ಇದರಿಂದ ದರ್ಶನ್ ಇನ್ನೂ ಹಲವು ತಿಂಗಳು ಜೈಲಿನಲ್ಲೇ ಇರಬೇಕಾದಂತ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಕೊಲೆ ಪ್ರಕರಣದಲ್ಲಿ ಜೊತೆಗಿದ್ದ ಆರೋಪಿಯೇ ಸಾಕ್ಷಿ ಹೇಳೋದ್ರಿಂದ ಅದನ್ನ ಪ್ರಬಲ ಸಾಕ್ಷಿಯಾಗಿಯೂ ಪರಿಗಣಿಸುವ ಸಾಧ್ಯತೆ ಇದ್ದು, ದರ್ಶನ್ರ ತಪ್ಪು ಸಾಬೀತಾದಂತೆ ಆಗತ್ತೆ. ಇದರ ಮೇಲೆ ಶಿಕ್ಷೆಯು ಬೇಗನೆ ಪ್ರಕಟ ಆಗಲಿದ್ದು ದರ್ಶನ್ಗೆ ಜೀವಾವಧಿ ಶಿಕ್ಷೆಯೇ ಆಗಬಹುದು ಅಂತ ಹೇಳಲಾಗ್ತಾಗಿದೆ. ಅದಕ್ಕೆ ಈಗ ದರ್ಶನ್ ಪ್ರತಿದಿನವೂ ಮಾಫಿ ಸಾಕ್ಷಿ ಬಗ್ಗೆಯೇ ಯೋಚನೆ ಮಾಡಿ ನಿದ್ದೆ ಇಲ್ಲದಂತೆ ಮಾಡಿಕೊಂಡಿದ್ದಾರಂತೆ. ಇದರ ನಡುವೆ ಅವರ ವಕೀಲರು ಭರವಸೆಯ ಮಾತುಗಳನ್ನಾಡಿದ್ದು ದರ್ಶನ್ ಮತ್ತು ಅಭಿಮಾನಿಗಳು ನಿಟ್ಟುಸಿರು ಬಿಡುವಂತೆ ಮಾಡಿದೆ.